It's a different movie. That's all. Yeah, it's okay. ನಮ್ಮನ್ನ ಅರ್ಥ ಆಗಲ್ಲ ಗುರು, ಹತ್ತು ಸರಿ ಫಿಲಮ್ ನೋಡ್ಬೇಕಿತ್ತು. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮೂವಿ. ಉಪೇಂದ್ರ ರಾಕ್ಸ್. ಮೂವಿನ 3 ಸತಿ ನೋಡಿದ್ರೆ ಅರ್ಥ ಆಗುತ್ತೆ, ಒಂದ್ ಸತಿ ನೋಡಿದ್ರೆ ಸುಮ್ಮನೆ ಅರ್ಥ ಆಗಲ್ಲ. ಸೂಪರ್ ಆಗಿದೆ ಸರ್, ಚೆನ್ನಾಗಿ ಮೂವಿ ಒಂದ್ ಸತಿ ನೋಡ್ಬೇಕು ಮೂವಿನ, ಒಂದ್ ಸತಿ ನೋಡಿದ್ರೆ ಅರ್ಥ ಆಗಲ್ಲ. ವರ್ತ್ ವಾಚಿಂಗ್. ತುಂಬಾ ಚೆನ್ನಾಗಿದೆ ಮಚ್ಚ. ಕನ್ನಡ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ. ಸ್ಟಿಲ್ ಕೇಮ್ ಹಿಯರ್. ತುಂಬಾ ಚೆನ್ನಾಗಿದೆ. ಬಾಡೆ ಹೋಗ್ತಿ ಎಂಡ್ಲೆಸ್ ಮೂವಿ, ಮುಂದೆ ಇಟ್ಬಿಟ್ಟು ಎಂಡ್ಲೆಸ್ ಮೂವಿ ಅಸಲೇ ಮಾಡ್ದಂಗೆ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನಾವ್ ಹೆಂಗಿರ್ಬೇಕು, ನಮ್ ಬ್ರೈನ್ ಹೆಂಗ್ ವರ್ಕ್ ಆಗ್ಬೇಕು ಅಂತ ಹೇಳಿದ್ದಾರೆ. ಇಟ್ ಇಸ್ ಗುಡ್. ಇನ್ನೊಂದ್ಸಲ ನೋಡಿದ್ರೆ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಇಟ್ಸ್ ಗುಡ್. How much will you rate out of 10? I give 9.5. ಉಪ್ಪಿ ಸ್ಟೈಲ್ ಗೊತ್ತಲ್ಲ, ಫುಲ್ ಡಿಫ್ರೆಂಟ್. ಬಟ್ ಹಳೆ ಫಿಲಮ್ಗಳ ಕಂಪೇರ್ ಮಾಡಿದ್ರೆ ಇದು ಟೂ ಬ್ರಿಲಿಯಂಟ್ ಅಂಡ್ ಇಟ್ ಇಸ್, ನನಗಂತೂ ಅರ್ಥ ಆಗಿಲ್ಲ. ಇನ್ನೊಂದು ರಿಪೀಟ್ ವಾಚ್ ಮಾಡಬೇಕು, ಇಲ್ಲ ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಒಳ್ಳೆ ಸ್ಮಾರ್ಟ್ ಇಂಟೆಲಿಜೆಂಟ್ ರಿವ್ಯೂವರ್ಸ್ ಇರ್ತಾರಲ್ಲ, ಅವ್ರ ರಿವ್ಯೂ ನೋಡ್ಬೇಕು. ತುಂಬಾ ಟಫ್ ಇದೆ, ಅದು ತುಂಬಾ ಓಪನ್ ಎಂಡೆಡ್ ಇದೆ, ಅರ್ಥ ಆಗೋದು ಕಷ್ಟ. How much will you rate out of 10? ಔಟ್ ಆಫ್ 10 ಅಂದ್ರೆ ನನಗೆ ಐ ಎಕ್ಸ್ಪೆಕ್ಟ್ ಹಿಸ್ ಮೂವೀಸ್ ಟು ಬಿ ಬಿಟ್ ಫಾಸ್ಟ್ ಪೇಸ್ಡ್, ಮತ್ತೆ ಡೈಲಾಗ್ ತುಂಬಿಸಿರ್ಬೇಕು, ಅದೇ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ರೆ ಇಂಜುರಿಯಸ್ ಅಂತಾರೆ. ಸ್ಪೀಡ್ ಸ್ವಲ್ಪ ಸ್ಲೋ ಇದೆ. ಐ ಕ್ಯಾನ್ ಸೇ 8 out of 10. ಈ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಉಪೇಂದ್ರ ಮೂವಿ ಅಂತ ಫಸ್ಟ್ ಹೆಂಗಿತ್ತು, ಓಮ್ ಹೆಂಗಿತ್ತು, ಇವಾಗ್ಲೂ ಹಂಗೆ ಇದೆ, ಅದೇ ತರ ಇದೆ. ಗ್ರಾಫಿಕ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಉಪೇಂದ್ರನ ಅಕ್ಸೆಪ್ಟ್ ಮಾಡ್ಕೊಂಡಿರೋರ್ಗೆ ಮಾತ್ರ ಇಷ್ಟ ಆಗುತ್ತೆ, ತುಂಬಾ ತಲೆ ಕೆಡ್ಸ್ಕೊಂಡವ್ರಿಗೆ ಇಷ್ಟ ಆಗಲ್ಲ. How much will you rate out of 10? 7. UI. Nice movie. Graphics, but the story has been tell and screenplay has been gripping. ಚೆನ್ನಾಗಿದೆ, ಬಟ್ ಇನ್ನೊಂದ್ಸಲ ನೋಡ್ಬೇಕಾಗುತ್ತೆ. ಇನ್ನೊಂದ್ಸಲ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಎಲ್ಲ. ಅಬ್ವಿಯಸ್ಲಿ ಉಪೇಂದ್ರ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. How much will you rate out of 10? ನಾನು ಉಪೇಂದ್ರ ಆಲ್ಮೋಸ್ಟ್ 9 ಕೊಡ್ತೀನಿ ಔಟ್ ಆಫ್. ಇದು ನಮ್ಮ ಡೈರೆಕ್ಟರ್ ಉಪ್ಪಿ ಸರ್ ಮೂವಿ. ಓಕೆ, ಅದಕ್ಕೆ ನಾನು ಅಷ್ಟು ಬಂದಿದ್ದೆ. ಓಕೆ, ಬಟ್ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಂಡು ಬಂದೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಆಬ್ವಿಯಸ್ಲಿ ಅವ್ರ ಮೂವಿ ಅರ್ಥ ಆಗಲ್ಲ. ಓಕೆ, ಫಸ್ಟ್ ಟೈಮ್ ಅಲ್ಲ, ಅರ್ಥನೇ ಆಗಲ್ಲ. ಫಸ್ಟ್ ಹಾಫ್ ಸೂಪರ್ ಆಗಿತ್ತು ಬ್ರೋ, ಸೂಪರ್ ಆಗಿತ್ತು ಫಸ್ಟ್ ಹಾಫು. ಸೆಕೆಂಡ್ ಹಾಫು ಓಕೆ, ಆದರೆ ಓವರ್ ಆಲ್ ಮೂವಿ ಚೆನ್ನಾಗಿದೆ. ಅದೇ ಏನು ಅರ್ಥ ಆಗಿಲ್ಲ, ಆದರೆ ಮೂವಿ ಚೆನ್ನಾಗಿದೆ. ಓಕೆ, ಮೇ ಬಿ ನೋಡುವಾಗ ನಿಮಗೆ ಏನು ಅನಿಸುತ್ತೆ, ಬಟ್ ಏನು ಅರ್ಥ ಆಗಲ್ಲ. ಓಕೆ, ಬಿಕಾಸ್ ದೆರ್ ಆರ್ ಫ್ಯೂ ಸೀನ್ಸ್ ನೀವು ಲಿಂಕ್ ಮಾಡ್ತೀರಾ. ಓಕೆ, ಇದಾಗಿರ್ಬೋದು, ಬಟ್ ಇದಾಗಿರ್ಬೋದು ಅಂತ. ಬಟ್ ಏನು ಟ್ರೈ ಮಾಡಿ ನಾವು ಆಸ್ ಆಡಿಯನ್ಸ್ ನಾನು ಟ್ರೈ ಮಾಡಿದೆ ಅರ್ಥ ಮಾಡೋಕ್ಕೆ. ತುಂಬ ಕಷ್ಟ ಇದೆ. ಮೇ ಬಿ ಇನ್ನೊಂದು 2 or 3 ಟೈಮ್ಸ್ ನೋಡಬೇಕು. ಐ ಮೀನ್, ಬಟ್ ದೇರ್ ಆರ್ ಫ್ಯೂ ಸೀನ್ಸ್ ಅವರು ಸೊಸೈಟಿ ಬಗ್ಗೆ ಮಾತಾಡಿದ್ದಾರೆ. ಟ್ರೂತ್ ತುಂಬ ದೇ ಹ್ಯಾವ್ ಶೋನ್ ವಾಟ್ಸ್ ಗೋಯಿಂಗ್ ಆನ್ ಇನ್ ದ ಸೊಸೈಟಿ. ಓಕೆ, ಹ್ಯಾಟ್ಸ್ ಆಫ್ ಟು ಉಪ್ಪಿ ಸರ್ ಡೈರೆಕ್ಷನ್. ಅಷ್ಟೇ ಬ್ರೋ. How much will you rate out of 10? ಬ್ರೋ, ಐ ವಿಲ್ ರೇಟ್ 8. ಯಾಕೆಂದ್ರೆ ನನಗೆ ಇಷ್ಟ ಆಯಿತು ಮೂವಿ, ನನಗೆ ಇಷ್ಟ ಆಯಿತು ಆಬ್ವಿಯಸ್ಲಿ 8. ಬಟ್ ಏನು ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಯಿತು. ಮೂವಿ ವೈಸ್ ಸೂಪರ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ, ಮೆಸೇಜ್ ಓರಿಯೆಂಟೆಡ್. ಒಂದ್ಸಲ 2 ಸಲ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ವರ್ತ್ ವಾಚಿಂಗ್. ಮೂವಿನ ಒಂದ್ ಸತಿ ನೋಡಿದ್ರೆ ಏನು ಅಷ್ಟೊಂದು ಅರ್ಥ ಆಗಲ್ಲ, ಒಂದ್ 2-3 ಸತಿ ನೋಡಿದ್ರೆ ಕ್ಲೀನಾಗಿ ನೋಡ್ಬೇಕು. ಮೂವಿನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಮೂವಿ ಚೆನ್ನಾಗಿರೋದಂತ ಗೊತ್ತಾಗುತ್ತೆ. ಒಬ್ಬಿಗಿಂತ ರುಚಿ ಬೇರೆ ಇಲ್ಲ. ಉಪೇಂದ್ರ ಫಿಲಮ್ ಯಾವತ್ತೂ ಅರ್ಥ ಆಗಲ್ಲ. ಸೊ 10 ಸರಿ ವಾಚ್ ಮಾಡಬೇಕು. ಸೊ And how much will you rate out of 10? I would say 0 because you need to watch at least 100 times to understand his movies. You'll never understand Upendra's movies.